ಚಿಕ್ಕಬಳ್ಳಾಪುರ ಶಾಸಕರು ಯಾಕೆ ರಾಜೀನಾಮೆ ಕೊಡಬೇಕು ಅನ್ನುವಂತ ಪ್ರಶ್ನೆ. ಈಗ ದೇವೇಗೌಡರು ಹೇಳಿದ್ರು, ಮೋದಿ ಏನಾದ್ರು ಮತ್ತೆ ಪ್ರಧಾನಿ ಆದ್ರೆ ನಾನು ದೇಶ ಬಿಟ್ಟು ಹೋಗ್ತೀನಿ ಅಂದಿದ್ರು. ತುಂಬಾ ಮೋದಿ ಅವ್ರು ಗೌರವ ಕೊಡ್ತಾರ ದೇವೇಗೌಡರು. ಎಲ್ಲೋಯ್ತು ಆ ಸ್ಟೇಟ್ಮೆಂಟು? ರೇವಣ್ಣ ಅವರು ಲೋಕೋಪಯೋಗಿ ಸಚಿವರಾಗಿದ್ರು. ಮೋದಿ ಏನಾದ್ರು ಕೂಡ ಪ್ರಧಾನಿ ಆದ್ರೆ ನಾನು ರಾಜಕೀಯವನ್ನ ಬಿಟ್ಬಿಡ್ತೀನಿ ಅಂತ ಹೇಳಿದ್ರು. ಆಯ್ತಾ? ಇದು ನನ್ನ ಕೊನೆ ಚುನಾವಣೆ ಅಂದ್ರೆ ಎಷ್ಟು ಜನ ಎಲೆಕ್ಷನ್ ನಿಂತಿದ್ದಾರೆ? ನೀವು ರಾಜೀನಾಮೆ ಕೊಡ್ಲೇಬೇಕಾ? ಜನರಿಂದ ಆಯ್ಕೆ ಆಗಿದ್ದೀರಾ, ಜನರ ಮುಂದೆ ಹೋಗಿ. ನ್ಯಾಷನಲ್ ಟಿವಿಗೆ ಪ್ರದೀಪ್ ಈಶ್ವರ್ ಕಡೆಯಿಂದ ಒಳ್ಳೆ ಪೇಮೆಂಟ್ ಆಗಿದೆ, ಅದಕ್ಕೋಸ್ಕರ ಈ ಸ್ಟೋರಿ ಮಾಡ್ತಿದ್ದಾರೆ. ನಮಸ್ಕಾರ, ಪೊಲಿಟಿಕಲ್ ಸ್ಪೆಷಲ್ಗೆ ಸ್ವಾಗತ. ನೀವು ನೋಡ್ತಾ ಇದ್ದೀರಾ ನ್ಯಾಷನಲ್ ಟಿವಿ. ನಾ ಶಿವಪ್ರಸಾದ್ ಮಾಗಡಿ. ಪ್ರದೀಪ್ ಈಶ್ವರ್ ಚಿಕ್ಕಬಳ್ಳಾಪುರ ಶಾಸಕರು ಯಾಕೆ ರಾಜೀನಾಮೆ ಕೊಡಬೇಕು ಅನ್ನುವಂಥ ಪ್ರಶ್ನೆ. ನಮ್ಮ ಕಾರ್ಯಕ್ರಮ ಕೂಡ ಅದೇ. ಇದು ನೋಡಿದ ಕೂಡಲೇ ಫಸ್ಟ್ ಕಮೆಂಟು, ನಮ್ಮ ತಮ್ನೈಲು, ಈ ಪ್ರೋಗ್ರಾಮ್ನ ತಮ್ನೈಲು, ಈ ಸ್ಟೋರಿ ನೋಡಿದ ಕೂಡಲೇ ಬರುವಂಥ ಫಸ್ಟ್ ಕಮೆಂಟು, ನ್ಯಾಷನಲ್ ಟಿವಿಗೆ ಪ್ರದೀಪ್ ಈಶ್ವರ್ ಕಡೆಯಿಂದ ಒಳ್ಳೆ ಪೇಮೆಂಟ್ ಆಗಿದೆ, ಅದಕ್ಕೋಸ್ಕರ ಈ ಸ್ಟೋರಿ ಮಾಡ್ತಿದ್ದಾರೆ. ಯಾರು ಕೂಡ ಮಾಡಿಲ್ಲ, ನೀವು ಮಾಡ್ತಿದ್ದೀರಾ ಅವ್ರ ಪರವಾಗಿ ಅಂತಂದ್ರೆ ಒಳ್ಳೆ ಪೇಮೆಂಟ್ ಆಗಿದೆ ಅನ್ನುವಂಥದ್ದು ಚರ್ಚೆ ಕಮೆಂಟಲ್ಲಿ ಬಂದೇ ಬರುತ್ತೆ. ಸಂತೋಷ. ನೀವೇನು ಬೇಕಾದ್ರೂ ಕಮೆಂಟ್ ಬಾಕ್ಸ್ನಿಂದ ಧಾರಾಳವಾಗಿ ಕಮೆಂಟ್ ಹಾಕೊಳ್ಳಿ. ಓಕೆನಾ? ನಾವು ದುಡ್ಡು ಇಸ್ಕೊಂಡು ಮಾಡ್ತಿದ್ದೀವೋ, ಪೇಮೆಂಟ್ ತಗೊಂಡಿದ್ದೀವೋ ಇಲ್ವೋ ಅದೇವ್ರಿಗೆ ಬಿಟ್ಟಿದ್ದು ಇರಲಿ. ಸಂತೋಷ, ಟೀಕೆಗಳು ಇರಬೇಕು ಜೀವನದಲ್ಲಿ. ಈಗ ನಮ್ಮ ಪ್ರಶ್ನೆ, ಪ್ರದೀಪ್ ಈಶ್ವರ್ ಯಾಕೆ ರಾಜೀನಾಮೆ ಕೊಡಬೇಕು ಅನ್ನುವಂಥದ್ದು. ನೀವು ಕೇಳ್ತೀರಾ, ಅವರೇ ಹೇಳಿದ್ರು ರೀ ಎಲೆಕ್ಷನ್ ಟೈಮಲ್ಲಿ, ಅವರೇ ತಾನೇ ಯಾರಾದ್ರು ಕೇಳಕ್ಕೆ ಹೋಗಿದ್ರು ಅವ್ರ ರಾಜೀನಾಮೆನ? ಕ್ಷೇತ್ರದ ಜನ ಆಗಲಿ, ಮಾಧ್ಯಮದವರಾಗಲಿ, ಅಥವಾ ಬೇರೆ ಪಕ್ಷದವ್ರು ಸುಧಾಕರ್ ಆಗಲಿ ಕೇಳಿದ್ರಾ? ಅವರೇ ತಾನೇ ಚಾಲೆಂಜ್ ಹಾಕಿದ್ದು. ಅಫ್ಕೋರ್ಸ್ ಚಾಲೆಂಜ್ ಹಾಕಿದ್ರು. ಈಗ ಅವರು ಕೂಡ ಕೆಲವು ಮಾಧ್ಯಮಕ್ಕೆ ಹೇಳೋಕ್ಕೆ ಸಂದರ್ಭದಲ್ಲಿ ಹೇಳಿದ್ದಾರೆ, ನಾನು ಚಾಲೆಂಜ್ ಅವ್ರು ಅಕ್ಸೆಪ್ಟ್ ಮಾಡಿಲ್ಲ, ಅದಕ್ಕೋಸ್ಕರ ನಾನೇ ಯಾಕೆ ರಾಜೀನಾಮೆ ಕೊಡಲಿ, ಈಗಲೂ ಚಾಲೆಂಜ್ ಅಕ್ಸೆಪ್ಟ್ ಮಾಡಲಿ, ನಾನು ರಾಜೀನಾಮೆ ಕೊಡೋಕೆ ಸಿದ್ಧ ಅನ್ನುವಂಥದ್ದು. ಇಲ್ಲಿ ಪ್ರಶ್ನೆ ಇರುವಂಥದ್ದು, ಯಾಕೆ ರಾಜೀನಾಮೆ ಕೊಡಬೇಕು ಅನ್ನುವಂಥದ್ದು. ನೈತಿಕತೆಯ ಪ್ರಶ್ನೆ ಬರುತ್ತೆ. ನೈತಿಕ ಹೊಣೆಯನ್ನು ಹೊತ್ತು ರಾಜೀನಾಮೆ ಕೊಡಬೇಕು ಅಂತ. ಈ ನೈತಿಕ ಹೊಣೆ, ನೈತಿಕತೆ ಅನ್ನುವಂಥದ್ದು ಇನ್ನೂ ಕೂಡ ಉಳಿದಿದೆಯಾ ರಾಜಕೀಯದಲ್ಲಿ? ಖಂಡಿತವಾಗ್ಲೂ ಇಲ್ಲ. ಒಂದಷ್ಟು ಎಕ್ಸಾಂಪಲ್ನ ಕೊಡ್ತೀವಿ ನಾವು ಇವಾಗ. ಈಗ ನಿಮಗೂ ಗೊತ್ತಿದೆ, ಈಗ ದೇವೇಗೌಡರು ಹೇಳಿದರು, ಮಾಜಿ ಪ್ರಧಾನಿಗಳು, ಮೋದಿ ಏನಾದ್ರು ಮತ್ತೆ ಪ್ರಧಾನಿ ಆದರೆ ನಾನು ದೇಶ ಬಿಟ್ಟು ಹೋಗ್ತೀನಿ ಅಂದಿದ್ರು. ಪ್ರಧಾನಿ ಆದರು, ದೇವೇಗೌಡರು ದೇಶ ಬಿಟ್ಟು ಹೋಗಲಿಲ್ಲ. ಇವಾಗ ಅವ್ರ ಜೊತೆನೇ ಕೈ ಜೋಡಿಸಿ ಅಧಿಕಾರ ನಡೆಸೋದಕ್ಕೆ ಈ ಸಲ ಮೈತ್ರಿ ಬೇರೆ ಆಗಿದ್ರು, 2 ಸೀಟನ್ನು ಕೂಡ ಗೆದ್ದಿದ್ದಾರೆ. ಮೋದಿ ಜೊತೆ ತುಂಬ ಆತ್ಮೀಯವಾಗಿ, ಯಾರಾದರೂ ಮೋದಿಯವ್ರ ಜೊತೆಯಲ್ಲಿ ಬೇರೆ ಪಕ್ಷದ ರಾಜಕಾರಣಿಗಳು ತುಂಬ ಆತ್ಮೀಯವಾಗಿದ್ದಾರೆ, ತುಂಬ ಮೋದಿಯವ್ರು ಗೌರವ ಕೊಡ್ತಾರೋ ದೇವೇಗೌಡರು. ಎಲ್ಲೋಯ್ತು ಆ ಸ್ಟೇಟ್ಮೆಂಟು? ಮುಗೀತು. ರೇವಣ್ಣ ಅವರು ಲೋಕೋಪಯೋಗಿ ಸಚಿವರಾಗಿದ್ರು. ಆಗ ಹೇಳಿದ್ರು, ಮೋದಿ ಏನಾದರೂ ಕೂಡ ಪ್ರಧಾನಿ ಆದರೆ ನಾನು ರಾಜಕೀಯವನ್ನು ಬಿಟ್ಬಿಡ್ತೀನಿ ಅಂತ ಹೇಳಿದರು. ಆಯಿತಾ? ಅದು ಆಗಲಿಲ್ಲ. ಅವರು ಕೂಡ ಇವಾಗ JDS ಮೈತ್ರಿ ಪಕ್ಷದಲ್ಲಿ ಇರುವಂಥದ್ದು. ಎಷ್ಟು ಜನ ನಾಯಕರು ಸ್ಟೇಟ್ಮೆಂಟ್ಗಳನ್ನು ಕೊಟ್ಟಿದ್ರು. ಅದರಲ್ಲೂ ಕೂಡ ಚುನಾವಣೆಯ ಸಂದರ್ಭದಲ್ಲಿ ರಾಜಕೀಯ ನಾಯಕರು ಸ್ಟೇಟ್ಮೆಂಟ್ಗಳನ್ನು ಪ್ರಚಾರದ ವೇಳೆಯಲ್ಲಿ ಕೊಡ್ತಾನೆ ಇರ್ತಾರೆ. ಎಷ್ಟು ಆಣೆ ಪ್ರಮಾಣದ ಒಂದು ಸ್ಟೇಟ್ಮೆಂಟ್ಗಳು ಬಂತು. ಎಷ್ಟು ಜನ ಹೋಗಿ ಧರ್ಮಸ್ಥಳ ಮಂಜುನಾಥ ಸ್ವಾಮಿ ದೇವಸ್ಥಾನದಲ್ಲಿ ಆಣೆ ಪ್ರಮಾಣವನ್ನು ಮಾಡಿ ಬಂದರು. ಎಷ್ಟು ಜನ ರಾಜಕೀಯ ನಿವೃತ್ತಿನ ನಾನು ಪಡ್ಕೊಂಡ್ಬಿಡ್ತೀನಿ, ಇದು ಹಿಂಗಾದರೆ ನಾನು ರಾಜಕೀಯ ನಿವೃತ್ತಿ ಪಡಿತೀನಿ ಅವರು ಎಷ್ಟು ಜನ ಪಡ್ಕೊಂಡಿದ್ದಾರೆ. ಇದು ನನ್ನ ಕೊನೆ ಚುನಾವಣೆ ಅಂದರು ಎಷ್ಟು ಜನ ಎಲೆಕ್ಷನ್ಗೆ ನಿಂತಿದ್ದಾರೆ. ಜೊತೆಗೆ ಎಂತೆಂಥ ಆರೋಪಗಳು ಬಂದರೂ ಕೂಡ ರಾಜೀನಾಮೆ ಕೊಡಬೇಕು. ಈಗ ನಾಗೇಂದ್ರ ಅವ್ರ ವಿಚಾರಕ್ಕೆ ಬರೋಣ. ವಾಲ್ಮೀಕಿ ನಿಗಮದಲ್ಲಿ ಎಷ್ಟು ದೊಡ್ಡ ಭ್ರಷ್ಟಾಚಾರ ಆಗಿದೆ, ಅವರೆಲ್ಲ ಕೇಳ್ತಾ ಇರೋದು, ಸಾರ್ವಜನಿಕರು ಕೇಳ್ತಾ ಇದ್ದಾರೆ, ಮಾಧ್ಯಮಗಳು ಕೂಡ ಕೇಳ್ತೀವಿ, ವಿರೋಧ ಪಕ್ಷಗಳು ಕೇಳ್ತಿದೆ, ರಾಜೀನಾಮೆ ಕೊಟ್ಟಿದ್ದಾರಾ ಅವರು? ಇಲ್ಲ. ಸೊ ರಾಜಕೀಯದಲ್ಲಿ ಈ ಹಿಂದೆ ಒಂದು ಕಾಲ ಇತ್ತು, ಅವ್ರು ಹೇಳೋದೇ ಬೇಡ, ಅವರ ಇಲಾಖೆಗೆ ಸಂಬಂಧಪಟ್ಟಂಥ ಯಾವುದಾದ್ರು ಒಂದು ಗಂಭೀರವಾದಂಥ ಆರೋಪ ಅಥವಾ ಗಂಭೀರವಾದಂಥ ಪ್ರಕರಣಗಳು ಕೇಳಿಬಂತು ಅಂತಂದರೆ ನೈತಿಕ ಹೊಣೆ ಹೊತ್ತು ಅವರೇ ಕೊಟ್ಬಿಡ್ತಿದ್ರು ರಾಜೀನಾಮೆ. ಈ ಹಿಂದೆ ರೈಲ್ವೆ ದುರಂತ ಆದಾಗ ರೈಲ್ವೆ ಸಚಿವರು ರಾಜೀನಾಮೆ ಕೊಟ್ಟಿದ್ದನ್ನು ನೈತಿಕ ಹೊಣೆ ಹೊತ್ತು ನೋಡಿದ್ದೀವಿ. ಆದರೆ ಈಗಿನ ರಾಜಕೀಯದಲ್ಲಿ ಅದ್ಯಾವುದೂ ಕೂಡ ಆಗಲ್ಲ ಅನ್ನುವಂಥದ್ದಕ್ಕೆ ಸಾಕಷ್ಟು ಉದಾಹರಣೆಗಳಿವೆ. ಎಂತೆಂಥ ಸೀನಿಯರ್ ರಾಜಕಾರಣಿಗಳೇ ಎಂತೆಂಥ ಟೈಮಲ್ಲಿ ಎಂತೆಂಥ ಸ್ಟೇಟ್ಮೆಂಟ್ಗಳನ್ನ ಕೊಟ್ಟಿದ್ರು. ಈಗ ದೇವೇಗೌಡರು, ರೇವಣ್ಣವ್ರ ಎಕ್ಸಾಂಪಲ್ ಸಾಕಾ? ಇನ್ನು ಸಾಕಷ್ಟು ಎಕ್ಸಾಂಪಲ್ಗಳನ್ನ ಕೊಡ್ಬೋದು ನಾವು, ಸಾಕು ಸದ್ಯಕ್ಕೆ. ಸೊ ಅಂಥವರೇ ಕೊಟ್ಟಿಲ್ಲ. ಪ್ರದೀಪ್ ಈಶ್ವರ್ ಅವರು ಫಸ್ಟ್ ಟೈಮ್ MLA ಆಗಿದ್ದಾರೆ. ಸೊ ತುಂಬ ಅವರು ಏನಂದರೆ ಜನರಿಗೆ ತುಂಬ ಇಷ್ಟ ಆಗಿದ್ದು ಫಸ್ಟ್ ಅವರ ಮಾತುಗಳು, ಅವರ ಡೈಲಾಗ್ಗಳು. ಅದಾದಮೇಲೆ ಅವ್ರು ಮಾಡ್ತಾ ಇರುವಂಥ ಕೆಲಸಗಳು ಕೂಡ ಅವ್ರಿಗೆ ಇಷ್ಟ ಆಗಿದೆ. ಆಯಿತು, ಫ್ಲೋನಲ್ಲಿ ಹೇಳಿದ್ರು, ಓಕೆನಾ? ಫ್ಲೋ ಅಂತೇನಿಲ್ಲ, ಅವ್ರು ಎಕ್ಸಾಕ್ಟಾಗಿ ನೀವು ರೆಕಾರ್ಡ್ ಮಾಡಿ ಸೇವ್ ಮಾಡಿ ಇಟ್ಕೊಳ್ಳಿ ಅಂತಲೇ ಹೇಳಿದ್ರು. ಆದರೆ ಯಾಕೆ ಕೊಡಬೇಕು ರಾಜೀನಾಮೆ ಅನ್ನುವಂಥದ್ದು ಒಂದು ಪ್ರಶ್ನೆ ಇಲ್ಲಿ. ಈಗ ಎಷ್ಟೋ ಜನ ಕೊಟ್ಟಿಲ್ವಲ್ಲ ಒಂದು. ಆಮೇಲೆ ಇನ್ನೊಂದು ತಿಳ್ಕೊಬೇಕಾಗತ್ತೆ ಇಲ್ಲಿ, ನಾವು ಪ್ರದೀಪ್ ಈಶ್ವರ್ ಅವರು ಸಹಿತ ಎಲ್ಲ ರಾಜಕಾರಣಿಗಳಿಗೂ ಕೂಡ ಜನರ ಪರವಾಗಿ ಒಂದು ವಿಚಾರವನ್ನು, ಒಂದು ಪ್ರಶ್ನೆಯನ್ನು ಕೇಳ್ತೀವಿ. ನೋಡಿ, ರಾಜಕಾರಣಿಗಳು ಪ್ರದೀಪ್ ಈಶ್ವರ್ ಅವರಾಗಲಿ ಅಥವಾ ಬೇರೆ ರಾಜಕಾರಣಿಗಳು ರಾಜೀನಾಮೆ ವಿಚಾರ ಮಾತನಾಡುವಂಥವ್ರು, ಈಗ ನೀವು ಯಾವುದೋ ಒಂದು ಪರೀಕ್ಷೆನ ಓದಿ ಒಂದು ಪೊಲೀಸ್ ಎಕ್ಸಾಮನ್ನು ಪಾಸ್ ಮಾಡಿಕೊಂಡು ನೀವು ಇನ್ಸ್ಪೆಕ್ಟರ್ ಆಗಿರ್ತೀರಾ, ಸಬ್ ಇನ್ಸ್ಪೆಕ್ಟರ್ ಆಗಿರ್ತೀರಾ.
ಇಲ್ಲ ಒಂದು IAS IPS ಆಫೀಸರ್ ಆಗಿರ್ತೀರಾ, ನಿಮ್ಮ ವೈಯಕ್ತಿಕ ಶ್ರಮ ಓದಿ ನೀವು ಅಧಿಕಾರಕ್ಕೆ ಬಂದಿರ್ತೀರಾ, ನೀವು ರಾಜೀನಾಮೆ ಕೊಟ್ಕೊಳ್ಳಿ ಅವಾಗ. ಯಾಕೆಂದ್ರೆ ನಿಮ್ಮ ವೈಯಕ್ತಿಕ ನಿಮ್ಗೆ ಸಂಬಂಧಪಟ್ಟದ್ದು ನೀವೇ ಕಷ್ಟಪಟ್ಟಿರ್ತೀರಾ. ಆದರೆ ಜನಪ್ರತಿನಿಧಿ ಅಂತ ಬಂದಾಗ ಲಕ್ಷಾಂತರ ಜನ ಮತದಾರರು ನಿಮ್ಮನ್ನು ಭರವಸೆಯನ್ನು ಇಟ್ಟು ಏನೋ ಒಂದಷ್ಟು ಅಭಿವೃದ್ಧಿ ಕೆಲಸಗಳನ್ನು ಮಾಡ್ತೀರಾ, ಸಮಾಜ ಸೇವೆಯನ್ನು ಮಾಡ್ತೀರಾ ಅಂಥೇಳಿ ನಿಮ್ಮನ್ನು ಆಯ್ಕೆ ಮಾಡಿ ಕಳಿಸಿರ್ತಾರೆ. ಸೊ ಅಷ್ಟು ಜನ ವೋಟ್ ಹಾಕಿ ನಿಮ್ಮನ್ನು ಆಯ್ಕೆ ಮಾಡಿ ಕಳಿಸಿದ ಮೇಲೆ ನೀವು ಹೇಗೆ ಓನ್ ಡಿಸಿಷನ್ ತಗೊಂತೀರಾ, ನಾನು ರಾಜೀನಾಮೆ ಕೊಟ್ಬಿಡ್ತೀನಿ ಅಂತೇಳಿ, ಇನ್ಕ್ಲೂಡಿಂಗ್ ಪ್ರದೀಪ್ ಈಶ್ವರ್ ಯಾವುದೇ ರಾಜೀನಾಮೆ ಕೊಡ್ತೀನಿ ಅಂತ ಹೇಳೋಂಥ ಜನಪ್ರತಿನಿಧಿಗಳು ನಾವು ಕೇಳ್ತಾ ಇರುವಂಥ ಪ್ರಶ್ನೆ, ನೀವು ರಾಜೀನಾಮೆ ಕೊಡಲೇಬೇಕಾ? ಜನರಿಂದ ಆಯ್ಕೆ ಆಗಿದ್ದೀರಾ, ಜನರ ಮುಂದೆ ಹೋಗಿ ಈ ಥರ ವಿಚಾರಕ್ಕೆ ನಾನು ರಾಜೀನಾಮೆ ಕೊಡಬೇಕು ಅಂತ ಅನ್ಕೊಂಡಿದ್ದೀನಿ, ನೀವೇನು ಹೇಳ್ತೀರಾ ಅಂತ ಕೇಳಿ. ಜನ ನಿಮ್ಮ ಓಟ್ ಹಾಕಿ ಗೆಲ್ಸಿ ನೀವು ಶಾಸಕರಾಗಿರ್ತೀರಾ ಅಥವಾ ಸಚಿವರಾಗಿರ್ತೀರಾ, ಅವರೆಲ್ಲರೂ ಕೂಡ ಹೇಳಿದ್ರೆ ಹೌದು ನೀವು ರಾಜೀನಾಮೆ ಅವಾಗ ಕೊಡಿ. ಯಾಕೆಂದ್ರೆ ಅವರಿಂದ ಆಯ್ಕೆ ಆಗಿದ್ದೀರಾ, ಅವ್ರ ಕೈಲಿರುತ್ತೆ ಪವರ್ ಅನ್ನುವಂಥದ್ದು. ನೀವು ವೈಯಕ್ತಿಕವಾಗಿ ಯಾವುದೋ ಅಧಿಕಾರಿ ಆಗಿರ್ತೀರಾ, ಯಾವುದೋ ಒಂದು ಎಕ್ಸಾಮ್ ಬರೆದು ಒಂದು ಪೋಸ್ಟ್ಗೆ ಹೋಗಿರ್ತೀರ, ಅದು ನಿಮ್ಮ ವೈಯಕ್ತಿಕ, ನೀವು ರಾಜೀನಾಮೆ ಕೊಡಿ ಬಿಡಿ, ಅದು ನಿಮಗೆ ಬಿಟ್ಟಂಥದ್ದು. ಆದರೆ ಜನಪ್ರತಿನಿಧಿ ಜನರಿಂದ ಆಯ್ಕೆ ಆಗಿರ್ತೀರಾ, ನೀವು ಜನರ ಒಪಿನಿಯನ್ ಇಲ್ದಂಗೆ ನೀವು ಹೇಗೆ ರಾಜೀನಾಮೆ ಕೊಡ್ತೀನಿ ಅಂತ ನೀವು ಡಿಸಿಷನ್ ತೆಗೆದುಕೊಳ್ತೀರಾ, ಹೇಗೆ ಸ್ಟೇಟ್ಮೆಂಟ್ಗಳನ್ನು ಕೊಡ್ತೀರಾ? ಸೊ ಇದು ಬದಲಾವಣೆ ಆಗಬೇಕು. ಒಂದು ಪ್ರದೀಪ್ ಈಶ್ವರ್ ಈಗ ರಾಜೀನಾಮೆ ಕೊಟ್ಟರು ಅಂತಲೇ ಅನ್ಕೊಳ್ಳೋಣ, ಏನಾಗುತ್ತೆ ಈಗ ಪ್ರದೀಪ್ ಈಶ್ವರ್ ಅವ್ರ ಮೇಲೆ ಯಾವುದೋ ಒಂದು ಆಯಿತು, ಅವ್ರು ಹೇಳಿದ್ರು, ನೀವು ಕೇಳೋದ್ರಲ್ಲಿ ತಪ್ಪೇನಿಲ್ಲ, ಬಟ್ ಆಯಿತು ಹೇಳಿದ್ನಲ್ಲ, ಸ್ಟೇಟ್ಮೆಂಟ್ಗಳು ಕಾಮನ್ ಇವೆಲ್ಲ ಬರ್ತವೆ, ಅದಾದಮೇಲೆ ಅಂದ್ಕೊಂಡಂಗೆ ಆದಾಗ ಬೇರೆ ರೀತಿ ಆಗುತ್ತೆ, ಆಗಲಿಲ್ಲ ಅಂದಾಗ ಬೇರೆ ರೀತಿ ಆಗುತ್ತೆ, ಮಾತುಗಳು ಬದಲಾಗ್ತವೆ. ಅವು ರಾಜಕೀಯ ಆದಮೇಲೆ ಇದ್ದಿದೆ, ಅದು ರಾಜಕೀಯಕ್ಕೆ ಬರೋದು ಅಧಿಕಾರಕ್ಕೋಸ್ಕರ, ಜನಸೇವೆಗೋಸ್ಕರ. ಯಾರು ಬಿಟ್ಕೊಡ್ತಾರೆ? ಒಂದು ಪ್ರಶ್ನೆ. ಪ್ರದೀಪ್ ಈಶ್ವರ್ ಆಯ್ತಪ್ಪ ಈಗ ಹೇಳಿದಂತೆ ಅವ್ರು ರಾಜೀನಾಮೆ ಕೊಟ್ಟೇ ಬಿಟ್ರು ಅನ್ಕೊಳ್ಳೋಣ, ಏನಾಗುತ್ತೆ? ಮತ್ತೆ ಚುನಾವಣೆ ಆಗುತ್ತೆ, ಇನ್ನು 1 ವರ್ಷ ಆಗಿದೆ ಅಷ್ಟೇ. ಚುನಾವಣೆ ಆಯಿತು ಅಂತಂದರೆ ಯಾರು ದುಡ್ಡು ಖರ್ಚಾಗುತ್ತೆ, ಯಾರ ಶ್ರಮ ಇಲ್ಲಿ ವೇಸ್ಟ್ ಆಗುತ್ತೆ? ಜನರ ದುಡ್ಡೇ. ಯಾವ ರಾಜೀನಾಮೆ ಕೊಟ್ಟೋರ್ದು ಅಥವಾ ಎಲೆಕ್ಷನ್ಗೆ ನಿಂತಂಥ ಯಾವುದೇ ಜನಪ್ರತಿನಿಧಿಯ ದುಡ್ಡು ಇಲ್ಲಿ ಖರ್ಚಾಗೋದಿಲ್ಲ. ಮತ ಹಾಕುವಂಥ, ಟ್ಯಾಕ್ಸ್ ಕಟ್ಟುವಂಥ ನಮ್ಮ ಹಣದಲ್ಲೇ ಚುನಾವಣೆ ನಡೆಯುತ್ತೆ. ನಾವು 1 ವರ್ಷದ ಗ್ಯಾಪಲ್ಲಿ ಮತ್ತೆ ಕೆಲಸ ಕಾರ್ಯ ಎಲ್ಲ ಬಿಟ್ಟು ಮತ್ತೆ ಓಟನ್ನು ಹಾಕೋಕೆ ಬರಬೇಕಾಗತ್ತೆ. ಮತ್ತೇನೋ ಪ್ರದೀಪ್ ಈಶ್ವರ ಗೆದ್ಬಿಟ್ರು ಅಂದಾಗ ಮತ್ತೇನಕ್ಕಪ್ಪ ಎಲೆಕ್ಷನ್ನು ಅನ್ನುವಂಥ ಪ್ರಶ್ನೆ ಕೂಡ ಬರುತ್ತೆ. ಅದಕ್ಕೋಸ್ಕರ ಯಾವ್ದಾದ್ರು ಒಂದು ಗಂಭೀರವಾದಂಥ ಆರೋಪಗಳು ಬಂದಿತ್ತಾ, ಈಗ ಹೇಳಿದ್ನಲ್ಲ ವಾಲ್ಮೀಕಿ ನಿಗಮದ್ದು ಆ ರೀತಿಯಾಗೋ, ಯಾವುದೋ ಒಂದು ಭ್ರಷ್ಟಾಚಾರನೋ, ಅಥವಾ ಯಾರೋ ಒಬ್ಬ ಕಾಂಟ್ರಾಕ್ಟ್ರು, ಯಾರೋ ಒಬ್ಬ ರೈತನೋ MLAಗಳದ್ದು ಅಥವಾ ಸಚಿವರದ್ದು ಹೆಸರು ಬರೆದು ಇಕ್ಬಿಟ್ಟು ಸತ್ತೋದ್ರ. ಸೊ ಆವಾಗ ರಾಜೀನಾಮೆಯನ್ನು ಜನರೇ ಕೇಳ್ತಾರೆ, ಮಾಧ್ಯಮಗಳು ಕೂಡ ಕೇಳ್ತವೆ. ಆದರೆ ಚುನಾವಣೆ ಸಂದರ್ಭದಲ್ಲಿ ಈ ರೀತಿಯಾದಂಥ ಸ್ಟೇಟ್ಮೆಂಟ್ಗಳನ್ನು ಯಾರು ಕೂಡ ಕೊಡುವಂಥದ್ದು ಬೇಡ. ಒಂದು. ಇನ್ನು ಪ್ರದೀಪ್ ಈಶ್ವರ್ ಸುಧಾಕರ್ ಅವರ ವಿಚಾರಕ್ಕೆ ಬರೋಣ. ನೋಡಿ, ಪ್ರದೀಪ್ ಈಶ್ವರ್ ಅವ್ರನ್ನು ಕೂಡ ಚಿಕ್ಕಬಳ್ಳಾಪುರ ಜನತೆ ಆಯ್ಕೆ ಮಾಡಿದ್ದಾರೆ, ಈಗ ಸುಧಾಕರ್ ಅವ್ರನ್ನು ಕೂಡ ಆಯ್ಕೆ ಮಾಡಿದ್ದಾರೆ. ಸೊ ಜನ ಇಬ್ರು ಯಾಕೆ ಆಯ್ಕೆ ಮಾಡಿದಾರೆ? ನಮ್ಮೂರಿನ ಹುಡುಗರು ಇವರೆಲ್ಲರೂ ಕೂಡ ನಮ್ಮೂರಲ್ಲಿ ಹುಟ್ಟಿ ಬೆಳೆದಂಥವ್ರು, ಇವರ ಸೇವೆ ನಮಗೆ ಬೇಕು ಅನ್ನುವಂಥ ಕಾರಣಕ್ಕೆ ಇಬ್ಬರನ್ನು ಕೂಡ ಆಯ್ಕೆ ಮಾಡಿದ್ದಾರೆ. ಸೊ ಜನರ ಒಂದು ನಿರ್ಧಾರ, ಜನರ ಒಂದು ಆಶೀರ್ವಾದ ನಿಮ್ಮಿಬ್ಬರ ಮೇಲೆ ಇದ್ದಂಥ ಸಂದರ್ಭದಲ್ಲಿ ಸೊ ಇಬ್ಬರು ಕೂಡ ಜೊತೆಗೂಡಿ, ನಿಮ್ಮ ವೈಯಕ್ತಿಕ ದ್ವೇಷಗಳು ಏನೇ ಇರ್ಬೋದು, ಆದರೆ ಇಬ್ಬರು ಕೂಡ ಜೊತೆಗೂಡಿ ಒಬ್ಬರು ಸಂಸದರಾಗಿ ಒಬ್ಬರು ಶಾಸಕರಾಗಿ ಜಿಲ್ಲೆಯ ಚಿಕ್ಕಬಳ್ಳಾಪುರ ಕ್ಷೇತ್ರದ ಅಭಿವೃದ್ಧಿಗೆ ಏನು ಕೆಲಸಗಳು ಮಾಡಬೇಕು ಅದನ್ನು ಮಾಡಿ. ಯಾರು ಕೂಡ ಚಿಕ್ಕಬಳ್ಳಾಪುರ ಜನತೆ ನಿಮ್ಮಿಬ್ಬರನ್ನು ಕೂಡ ರಾಜೀನಾಮೆಯನ್ನು ಯಾರು ಕೂಡ ಕೇಳ್ತಾ ಇಲ್ಲ. ಮಾಮೂಲಿ ನೀವು ಹೇಳಿದ್ರ ಟ್ರೋಲ್ ಪೇಜಸ್ಗಳಾಗಿರೋದು ಮಾಧ್ಯಮದಲ್ಲೂ ಕೂಡ ಕೇಳ್ತಾ ಇರ್ಬೋದು, ನಾವು ಅದನ್ನು ಸುದ್ದಿ ಮಾಡ್ಬೋದು, ಅದಲ್ಲ, ಅದ್ರ ಫ್ಯೂಚರ್ ಏನಾಗುತ್ತೆ ಅನ್ನೋದು ಕೂಡ ಯೋಚನೆ ಮಾಡಬೇಕಾಗುತ್ತೆ. ಹೀಗಾಗಿ ಸೊ ಚಿಕ್ಕಬಳ್ಳಾಪುರ ಜನತೆಗೆ ಬೇಕಾಗಿರುವಂಥದ್ದು ಇಬ್ಬರೂ ಕೂಡ ನಾಯಕರು ಬೇಕು, ಒಬ್ಬರು ಸ್ಥಳೀಯವಾಗಿ ಒಬ್ಬರು ರಾಷ್ಟ್ರ ಮಟ್ಟದಲ್ಲಿ ನಾಯಕರು ಬೇಕು, ಅದಕ್ಕೋಸ್ಕರ ಆಯ್ಕೆ ಮಾಡಿದ್ದಾರೆ. ಹೀಗಾಗಿ ಈ ವಿಚಾರವನ್ನು ಇಲ್ಲಿಗೆ ಬಿಟ್ಟು ಇಬ್ಬರು ಕೂಡ ಒಂದಾಗಿ ಒಂದು ಅಭಿವೃದ್ಧಿ ಕಾರ್ಯವನ್ನು ಮಾಡಬೇಕು ಅನ್ನುವಂಥದ್ದು. ಅಥವಾ ಇದು ಹೀಗೆ ಮುಂದುವರಿತು ಅಂತಂದರೆ ಇದರಿಂದ ಜನರಿಗೆ ಲಾಸ್ ಆಗುತ್ತೆ. ಜನರಿಗೆ ಲಾಸ್ ಯಾವ ರೀತಿ ಅಂತಂದರೆ, ಮತ್ತೆ ಇನ್ ಕೇಸ್ ಏನಾದ್ರು ರಾಜೀನಾಮೆ ಕೊಟ್ಟರೆ ಮತ್ತೆ ಎಲೆಕ್ಷನ್ ಆಗುತ್ತೆ, ಮತ್ತೆ ಜನರ ತೆರಿಗೆ ದುಡ್ಡು ಜೊತೆಗೆ ಜನರ ಟೈಮ್ ವೇಸ್ಟು. ಸೊ ಹೀಗಾಗಿ ಈ ಎಲ್ಲವನ್ನು ಕೂಡ ಇಲ್ಲಿಗೆ ನೆಕ್ಸ್ಟ್ ಎಲ್ರಿಗೂ ಕೂಡ ಜನಪ್ರತಿನಿಧಿಗಳಿಗೆ ಜನರ ಪರವಾಗಿ ಹೇಳೋದಿಷ್ಟೇ. ಸೊ ನೀವು ವೈಯಕ್ತಿಕವಾಗಿ ನಿಮ್ಮ ವರ್ಚಸ್ಸಿಂದ ಅಥವಾ ನಿಮ್ಮ ಏನೋ ಒಂದು ಹೇಳೋದನ್ನೆಲ್ಲ ಒಂದು ಅಧಿಕಾರದಲ್ಲಿ ಇದ್ದೀರಾ, ಓಕೆ, ನೀವು ರಾಜೀನಾಮೆ ಕೊಟ್ಟು ನಿಮ್ಮ ಇಷ್ಟ. ಆದರೆ ಜನರಿಂದ ಆಯ್ಕೆಯಾಗಿ ಬಂದಿರ್ತೀರಲ್ಲ, ಆವಾಗ ಈ ರೀತಿಯಾದಂಥ ಹೇಳಿಕೆಗಳನ್ನ ಕೊಡೋದನ್ನು ನಿಲ್ಲಿಸಿ. ಜನ ತಮ್ಮ ಮೇಲೆ ಏನು ಭರವಸೆ ಇಟ್ಟಿದ್ದಾರೆ, ಕೆಲಸವನ್ನು ಮಾಡಿ. ನೀವು ಕೆಲಸ ಮಾಡಲಿಲ್ಲ ರಾಜೀನಾಮೆ ಬೇಡ, ನೆಕ್ಸ್ಟು ಜನ 5 ವರ್ಷ ಆದಮೇಲೆ ಅವರೇ ಬೇಕೋ ಬೇಡೋ ಅನ್ನೋದು ನಿರ್ಧಾರ ಮಾಡಿ, ಬೇಕು ಅಂದರೆ ಉಳಿಸ್ಕೊತಾರೆ, ಬೇಡ ಅಂದರೆ ಮನೆ ಕಳಿಸ್ತಾರೆ. ಸೊ ಇದ್ರ ಬಗ್ಗೆ ನಿಮ್ಮ ಕಮೆಂಟ್ ಏನಿದೆ, ಪಾಸಿಟಿವ್ ಆಗಲಿ ನೆಗೆಟಿವ್ ಆಗಲಿ, ಆರಾಮಾಗಿ ನೀವು ಕಮೆಂಟನ್ನು ಹಾಕಿ. ನಾವು ಹೇಳಿರೋಂಥ ತಮ್ಮ ತಪ್ಪು ಅನಿಸಿದ್ರೆ ಅದನ್ನ ಖಂಡನೆ ಮಾಡಿ, ಸ್ವಾಗತ ಅಂತ ಅನಿಸಿದ್ರೆ, ನಿಜ ಅನಿಸಿದ್ರೆ ಸ್ವಾಗತ ಮಾಡಿ. ನಮಸ್ಕಾರ.